ಇವತ್ತೇನಿದ್ರು ಬೆಂಗಳೂರಿನಲ್ಲಿ ರಣ ಮಳೆಯಿಂದಾದ ಅವಾಂತರದೇ ಸುದ್ದಿ ಸದ್ದು ಮಾಡ್ತಾ ಇದೆ. ಮಾರತಹಳ್ಳಿ ಬಳಿ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನ ಆಗಿರುವುದು. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ನೀರು ನುಗ್ಗಿ ಮಳೆಗೆ ಆ ಕಾಂಪೌಂಡ್ ಗೋಡೆ ಕುಸಿದು ಅವಾಂತರ ಆಗಿದೆ. ಇದು ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ನ ಚಿತ್ರಣ. ಅಲ್ಲಿ ನೀರು ನುಗ್ತು ಮನೆಯಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾದರೂ, ಜೊತೆಗೆ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಸಮಸ್ಯೆ ಆಗಿದೆ. ಯಾಕಂದ್ರೆ ಪಕ್ಕದ ಮನೆಗಳಿಗೂ ಕೂಡ ಕೊಂಚ ಹಾನಿಯಾಗಿದೆ. ಅಪಾರ್ಟ್ಮೆಂಟ್ನ ನಿವಾಸಿಗಳಲ್ಲೂ ಕೂಡ ಆತಂಕ ಹೆಚ್ಚಳ ಮಾಡಿದೆ ಈ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ನೀರು ತೆರವು ಕಾರ್ಯವನ್ನ ನಡೆಸಿದ್ರು. ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಕಾಂಪೌಂಡ್ ಕುಸಿದು ಬಿದ್ದಿರುವಂತಹ ಅದರ ಅವಶೇಷಗಳನ್ನ. ಇದು ಗಾಬರಿ ಹುಟ್ಟಿಸ್ತು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ. ಜೊತೆಗೆ ಪಕ್ಕದ ಮನೆಗಳಿಗೂ ಕೂಡ ಕೊಂಚ ಹಾನಿಯಾಗಿದೆ. ಮಳೆ ಬಂದ್ರೆ ಈ ಸಮಸ್ಯೆ ಆಗುತ್ತೆ ಬೆಂಗಳೂರಿನಲ್ಲಿ. ಆದರೆ ಈ ಭಾಗದಲ್ಲಿ ಈ ರೀತಿಯಾದಂತಹ ಅವಾಂತರ ಯಾವತ್ತೂ ಆಗಿರಲಿಲ್ಲ ಅಂತ ಆತಂಕವನ್ನು ಹಂಚಿಕೊಂಡಿದ್ದಾರೆ ಅಲ್ಲಿದ್ದಂತಹ ಸ್ಥಳೀಯರು. ಜನಜೀವನ ಅಸ್ತವ್ಯಸ್ತ ಆಗಿದೆ ಹಲವು ಕಡೆಗಳಲ್ಲಿ. ಕಾಂಪೌಂಡ್ ಕುಸಿದು ಪಕ್ಕದಲ್ಲಿದ್ದಂತಹ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇದು ಹೀಗೆ ಆದರೆ ಇನ್ನು ಉಳಿದಂತಹ ಭಾಗ ಏನಿದೆ, ಉಳಿದ ಕಾಂಪೌಂಡ್ನ ಭಾಗ, ಅದು ಕೂಡ ಯಾವುದೇ ಕ್ಷಣದಲ್ಲೂ ಕುಸಿದು ಬೀಳಬಹುದು ಎನ್ನುವ ಆತಂಕ ಈಗ ಮನೆ ಮಾಡಿದೆ. ಭಾರಿ ಅವಾಂತರ ಆಗಿರುವಂಥದ್ದು ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ನ ಚಿತ್ರಣ ಇದು ನಾವೀಗ ನೋಡ್ತಾ ಇರೋದು. ಈ ರೀತಿ ಬೆಂಗಳೂರಿನ ವಿವಿಧ ಕಡೆಯಲ್ಲಿ ವಿವಿಧ ರೀತಿಯ ಅವಾಂತರಗಳಾಗಿವೆ. ಇನ್ನು ವರ್ತೂರು ತೂಬ್ರಹಳ್ಳಿ ರೋಡ್ ಸಂಪೂರ್ಣ ಜಲಾವೃತ ಆಗಿದೆ. ಮಳೆ ನಿಂತರೂ ಇಲ್ಲಿ ಮಳೆಯಿಂದಾದ ಅವಾಂತರ ನಿಂತಿದೆ. ರಸ್ತೆಯಲ್ಲೇ ನಿಂತ ಮಳೆ ನೀರಿನಿಂದಾಗಿ ಸವಾರರು ಪರದಾಡ್ತಾ ಇದ್ದಾರೆ. ಸುಮಾರು 2 ಅಡಿಗಳಷ್ಟು ಮಳೆ ನೀರು ನಿಂತು ಬಿಟ್ಟಿದೆ ರಸ್ತೆಯಲ್ಲಿ. ಹಾಗಾಗಿ ಸವಾರರಿಗೆ ಓಡಾಡೋದಕ್ಕೆ ಸವಾಲಾಗಿದೆ. ಒಂದು ಮಳೆ ಬಂದರೆ ಈ ರೀತಿಯ ಪರಿಸ್ಥಿತಿ ಬೆಂಗಳೂರಿನಲ್ಲಿ. ಒಂದು ಭಾಗದ ಚಿತ್ರಣ ಅಲ್ಲ, ಬೆಂಗಳೂರಿನ ಹಲವು ಕಡೆಗಳಲ್ಲಿ, ಹಲವು ಏರಿಯಾಗಳಲ್ಲಿ ಇದೇ ರೀತಿಯ ಅವ್ಯವಸ್ಥೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕೆರೆ ಹೆಂಗೆ ಕಾಣಿಸ್ತಾ ಇದೆ, ಆದರೆ ಇದೊಂದು ರಸ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಜನ, ಜಾನುವಾರು, ವಾಹನ ಎಲ್ಲಕ್ಕೂ ತೊಂದರೆ. ವರ್ತೂರಿನ ಚಿತ್ರಣ ಇದು. ಯಾವುದೋ ಹಳ್ಳಿಯಂತೆ ಕಂಡು ಬರ್ತಾ ಇದೆ. ಅದು ಬೆಂಗಳೂರಿನ ಪ್ರಮುಖ ರಸ್ತೆಗಳ ಚಿತ್ರಣ ಈ ರೀತಿಯಾಗಿದೆ. ಅಂಡರ್ ಪಾಸ್ ಒಂದು ಕಡೆ ಜಲಾವೃತ ಆಗಿರೋದು, ಮತ್ತೊಂದೆಡೆ ವರ್ತೂರು ತೂಬರಹಳ್ಳಿಯ ರೋಡ್ ಜಲಾವೃತವಾಗಿರೋ ದೃಶ್ಯ ನೋಡ್ತಾ ಇದ್ದೀವಿ. ಸದ್ಯ ನಾನು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಿನೋಬಾ ಸ್ಕೂಲ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ವೃತ್ತ ಆಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕಂಪ್ಲೀಟ್ ಏನು ಒಂದು ಡಬಲ್ ರೋಡ್ ಇರುತ್ತೆ, ಆ ಡಬಲ್ ರೋಡಲ್ಲಿ ಇರ್ತಕ್ಕಂತಹ ಒಂದು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಇಲ್ಲಿ ಕಾಣ್ತಾ ಇದೆ. ಸೊ ಆ ಕಡೆ ಕೂಡ ನೋಡ್ಬೋದು ಬೈಕ್ ಸವಾರರು ಕೂಡ ಬರ್ತಾ ಇದ್ದಾರೆ. ಸೊ ಯಾವ ರೀತಿಯಾದಂಥ ಒಂದು ಪರದಾಡುವ ಪರಿಸ್ಥಿತಿಯಲ್ಲಿ ಬೈಕ್ ಸವಾರರು ಬರ್ತಾ ಇದ್ದಾರೆ. ಸೊ ಅಂದ್ರೆ 2 ಅಡಿ ಇಲ್ಲಿ ನೀರು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅದೇ ಇಲ್ಲಿ ಸಾರ್ವಜನಿಕರು, ಇಲ್ಲಿ ಪ್ರಯಾಣಿಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮತ್ತೆ ಆ ಕಡೆ ಒಂದ್ ಕಡೆ ನೋಡುವುದು ಮಹಿಳೆಯರು ಇದೇ ನೀರಿನಲ್ಲಿ ನಡೆದಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಮತ್ತೆ ಈ ಕಡೆ ಒಂದ್ ಕಡೆ ಭಾಗದಲ್ಲಿ ಗಮನಿಸ್ತಾ ಹೋದ್ರೆ ಈ ನೀರು ಯಾವುದೇ ಕಡೆ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಆ ಕಡೆ ಒಂದು ಗದ್ದೆ ಇರೋದ್ರಿಂದ ಅಲ್ಲೂ ಕೂಡ ನೀರು ಹೋಗ್ತಾ ಇಲ್ಲ. ಮತ್ತೆ ಗಟಾರ್ ಕಂಪ್ಲೀಟ್ ಆಗಿ ತುಂಬಿ ಹರಿತಾ ಇರತಕ್ಕಂಥದ್ದು. ಸೊ ಈ ಕಡೆ ಯಾರು ಬಂದರೂ ಕೂಡ ಅವ್ರಿಗೆ ಒಂದು ಹೋಗೋದಕ್ಕೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿದಿನ ಇದೇ ಮಾರ್ಗದಲ್ಲಿ ವಾಹನಗಳು ಸಂಚರಿಸ್ತಾ ಇದ್ದಾವೆ. ಆದರೆ ಇದೇ ರೀತಿ ಜೋರಾದ ಒಂದು ಮಳೆ ಬಂದರೆ ಇಲ್ಲಿ ಸಾಕಷ್ಟು ಸಂಖ್ಯೆ ಅಂದರೆ ಸಾಕಷ್ಟು ರೀತಿಯಲ್ಲಿ ಜನರು ಒಂದು ನೋವನ್ನು ಇಲ್ಲಿ ತೋಡ್ಕೊಳ್ತಿದ್ದಾರೆ. ಯಾಕಂದರೆ ಪ್ರತಿದಿನ ಇದೇ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಒಂದು ಕೆಲಸಕ್ಕೆ. ಆದರೆ ಮಳೆ ಬಂದು ಏನು ಕಳೆದ್ರೂ ಕೂಡ ಇನ್ನೂ ರಸ್ತೆಯಲ್ಲಿ ಇರ್ತಕ್ಕಂತಹ ನೀರು ಹಿಂಗಿ ಹೋಗಿಲ್ಲ, ಮತ್ತೆ ಬೇರೆ ಕಡೆ ಹೋಗೋದಕ್ಕೆ ಅವಕಾಶವಿಲ್ಲ ಅಂತ. ಕ್ಯಾಮ್ರಾ ಪರ್ಸನ್ ಇನುಸ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.